जेसी नगर मुनिरेड्डी पाल्या शहर बेंगलुर का एक मशहूर और पुराना इलाका है। जेसी नगर में आज हेब्बाल के एमएलए और अर्बन डेवलपमेंट के मिनिस्टर बैरती सुरेश ने मैसूर के वडियर राजा जयचामराजेंद्र वडियर की मूर्ति का उद्घाटन किया। बृहत बेंगलुरु महानगर पालिका की जानिब से श्री जयचामराजेंद्र वडियर की मूर्ति तामीर की गई है। दोस्तों, जेसी नगर मैसूर के राजा जयचामराजेंद्र वडियर के नाम से ही आबाद है। अब फनवर्ल्ड के अपोजिट जेसी नगर के एंट्रेंस में ही जयचामराजेंद्र वडियर की सुंदर मूर्ति तामीर की गई है। इस मौके पर मिनिस्टर बैरती सुरेश ने मैसूर के वडियर राजाओं के कॉन्ट्रीब्यूशंस कारनामों का जिक्र किया और हेब्बाल विधानसभा क्षेत्र में जारी डेवलपमेंट के कामकाज पर भी मिनिस्टर बैरती सुरेश ने बात की। इस मौके पर बीबीएमपी के साबिक कॉर्पोरेटर अब्दुल वाजिद व दीगर मौजूद थे। जनूबी हिंद न्यूज रिपोर्ट। ಹಾಗೂ ಮಾಜಿ ಉಪಮೇಯರ್ ಅವರು ನಮ್ಮ ನಾಯಕರಾದ ಆನಂದಣ್ಣವರೇ, ನಾಗೇಶ್ ಅವರೇ, ಶಿವಣ್ಣವರೇ, ಮುದ್ರಮಣ್ಣವರೇ, ಬಾಬಣ್ಣವರೇ, ರಾಮಮೂರ್ತಣ್ಣವರೇ, ನಮ್ಮ ರವಿಚಂದ್ರ ಅವರೇ, ಚಂದ್ರಣ್ಣವರೇ, ನಾರಾಯಣ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಈ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು. ಸಮಯದ ಕೊರತೆಯಿಂದ, ಸಮನ್ವಯದ ಕೊರತೆಯಿಂದ ಸ್ವಲ್ಪ ತಡವಾಗಿ ಆದ್ರೂ ಬಹಳ ಅರ್ಥಪೂರ್ಣವಾಗಿ, ಬಹಳ ವಿಜೃಂಭಣೆಯಿಂದ ಇವತ್ತು ನಾವು ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದೀವಿ. ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿರುವಂತಹ ಜೆಸಿ ನಗರ ವಾರ್ಡ್ನ ಹಾಗೂ ಹೆಬ್ಬಾಳ ಕ್ಷೇತ್ರದ ವಾರ್ಡ್ನ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ, ಎಲ್ಲ ನಾಯಕರುಗಳಿಗೂ, ಎಲ್ಲ ಕಾರ್ಯಕರ್ತರುಗಳಿಗೂ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಮೈಸೂರು ಮಹಾರಾಜರು ಈ ದೇಶ ಕಂಡಂತಹ ಅತ್ಯಂತ ಉತ್ತಮವಾದ ಆಡಳಿತಗಾರರಾಗಿದ್ದರು. ದೂರದೃಷ್ಟಿ ಇರುವಂತಹ ಮಹಾರಾಜರಾಗಿದ್ರು. ಮಹಾರಾಜರು ಅಂದ್ರೆ ಬರೀ ಅರಮನೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಕೆಲಸ ಜಯಚಾಮರಾಜೇಂದ್ರ ಒಡೆಯರ್ ಮಾಡಲಿಲ್ಲ. ಇವತ್ತು ಅಭಿವೃದ್ಧಿ ಕೆಲಸಗಳ ಮುಖಾಂತರ, KRS ಕಟ್ಟೋದ್ರ ಮುಖಾಂತರ, ಹಲವಾರು ಹೈವೇಗಳನ್ನ ಕಟ್ಟೋದ್ರ ಮುಖಾಂತರ, ಮೈಸೂರು ಪೇಪರ್ ಮಿಲ್ಸ್ ಮಾಡೋದ್ರ ಮುಖಾಂತರ ಅನೇಕ ಕೈಗಾರಿಕೆಗಳನ್ನ, ಅನೇಕ ಅಣೆಕಟ್ಟುಗಳನ್ನ ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯ ಇಷ್ಟೊಂದು ಸುಭಿಕ್ಷವಾಗಿ ಇರಬೇಕು ಅಂದ್ರೆ ಮಹಾರಾಜರು ನಮ್ಮ ನಾಡಿಗೆ ಕೊಟ್ಟಂತಹ ಈ ಹಲವಾರು ಅಭಿವೃದ್ಧಿ ಕೆಲಸಗಳು ಕಾರಣ ಆಗ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. 106 ವರ್ಷಗಳ ಕಾಲ ಮೈಸೂರು ರಾಜರ ಆಳ್ವಿಕೆಯಲ್ಲಿದ್ದ ಕರ್ನಾಟಕ ರಾಜ್ಯ ಮುಂಚೆ ಮೈಸೂರು ಸಂಸ್ಥಾನ ಅಂತಾನೆ ಹೆಸರಿದೆ. ಅವರು ಕೊಟ್ಟಂತಹ ಕೊಡುಗೆ ಈ ನಾಡಿಗೆ, ಈ ದೇಶಕ್ಕೆ ಬಹಳ ಶ್ಲಾಘನೀಯ. ಅವರ ಆಶೀರ್ವಾದದಿಂದ ಇವತ್ತು ಬೆಂಗಳೂರು, ಮೈಸೂರು, ಕರ್ನಾಟಕ ರಾಜ್ಯ ಅನ್ನೋದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮತ್ತೆ ಈ ವಾರ್ಡ್ನ ಹೆಸರೇ ಈ ವಾಜಿದ್ ಹೇಳಿದ್ರು, ಜಯಚಾಮರಾಜೇಂದ್ರ ನಗರ್, ಜೆಸಿ ನಗರ್. ಜೆಸಿ ನಗರ್ ಅನ್ನೋದನ್ನೇ ಒಂದು ಆ ಹೆಸರಿಂದ ಕರೆಯೋಕೆ ಜಯಚಾಮರಾಜೇಂದ್ರ ನಗರ್ ಅಂತ ಒಂದು ವಾರ್ಡ್ ಅಂತ ಹೇಳೋದನ್ನೇ ಒಂದು ಬಹಳ ಖುಷಿಯಾದ ವಿಚಾರ. ಇದಕ್ಕೆ ಸ್ವಲ್ಪ ತೊಡಕಾಗಿತ್ತು, ಆದ್ರೆ ನಾನೇ ಕಾರ್ಪೊರೇಷನ್ ಅಲ್ಲಿ ಹೋಗಿ ಗಲಾಟೆ ಮಾಡಿ ಈ ಹೆಸರು ಮತ್ತೆ ಇರ್ಲೇಬೇಕು, ಜಯಚಾಮರಾಜೇಂದ್ರ ನಗರ್ ವಾರ್ಡ್ ಇರ್ಲೇಬೇಕು ಅಂತ ಹೇಳ್ಬಿಟ್ಟು, ಅದೇ ಅದು ಬೇಡ ಹೆಸರು ಯಾಕೆ ಮತ್ತೆ ಅವ್ರ ಕೋಪ ಮಾಡ್ಕೊಂಡ್ಬಿಡ್ತಾರೆ.
ಎಸಿ ಇರ್ಲೇಬೇಕು ಅಂತ ಹೇಳಿ ನಾನೇ ಕೂತ್ಕೊಂಡು ಕಮಿಷನರ್ ಹತ್ರ ಆರ್ಡರ್ ಮಾಡಿಸಿರೋ. ಯಾಕಂದ್ರೆ ಮನುಷ್ಯ ಒಂದು ಮಟ್ಟಕ್ಕೆ ಹೋದ್ಮೇಲೆ ಹಿಂದೆ ಇತಿಹಾಸವನ್ನು ಮರಿಬಾರ್ದು. ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ, ನಮ್ಮ ಕ್ಷೇತ್ರಕ್ಕೆ ಯಾರು ಅಭಿವೃದ್ಧಿಗೆ ಸಹಾಯ ಮಾಡಿರ್ತಾರೆ, ನಮ್ಮ ರಾಜ್ಯಕ್ಕೆ ಆ ದೊಡ್ಡವರ ಕೊಡುಗೆ ಏನಿರ್ತದೆ ಅಂತ ಅವ್ರನ್ನ ನೆನೆಸ್ಕೊಳ್ಳೋ ಅಂತ ಕೆಲಸ ಅವ್ರು ಇಲ್ಲಿದ್ದಾಗ್ಯೂ ಸಹ ಈ ತರ ಪುತ್ಥಳಿಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ, ಪಾರ್ಕ್ಗಳಿಗೆ ಅವ್ರ ಹೆಸರುಗಳನ್ನ ಇಡೋದ್ರ ಮುಖಾಂತರ, ಪ್ರದೇಶಗಳಿಗೆ ಅವರ ಹೆಸರುಗಳನ್ನ ಇಡೋ ಮುಖಾಂತರ, ರಸ್ತೆಗಳಿಗೆ ಆ ಮಹಾನ್ ಭಾವರ ಹೆಸರುಗಳನ್ನ ಇಡೋದ್ರ ಮುಖಾಂತರ ಅವರನ್ನ ನೆನಪಿಸ್ಕೊಳ್ಳುವಂತ ಒಂದು ಪುಣ್ಯವಾದ ಅವಕಾಶವನ್ನ ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅನ್ನೋದು ನನ್ನೆಲ್ಲರ ಉದ್ದೇಶ ಆಗಿರ್ತದೆ. ಇವತ್ತು ಆ ಉದ್ದೇಶ ಸಫಲ ಆಗಿದೆ. ಮೈಸೂರು ಮಹಾರಾಜರ ಹೆಸರಿನಲ್ಲಿ ವಾರ್ಡ್ ಆಗಿದೆ. ಮೈಸೂರು ಮಹಾರಾಜರ ಪುತ್ಥಳಿ ಸುಮಾರು 85 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾವು ಈ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದೀವಿ. ಬಹಳ ಸುಂದರವಾಗಿ ಸಹ ಈ ಪುತ್ಥಳಿ ಬಂದಿದೆ. ನಾನು ಇಷ್ಟೇನೆ ಹೇಳೋದು, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಅವನು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ನಾವು ಈ ಭಾರತಾಂಬೆಯ ಮಕ್ಕಳು. ಅವೆಲ್ಲ ಜೊತೆಲಿ ಅವೆಲ್ಲ ಒಟ್ಟಿಗೆ ಜೀವನ ಮಾಡ್ಬೇಕು. ಮನುಷ್ಯ ಇರೋ ತನಕ ಒಳ್ಳೇದ್ ಮಾಡ್ಬೇಕು. ಸತ್ಮೇಲೆ ಏನ್ ಮಾಡಕ್ಕಾಗ್ತದೆ? ಅದೆಲ್ಲ ಒಂದೇ ಜೊತೆಯಾಗಿ ಜೀವನ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂತಹ ದುಷ್ಟಶಕ್ತಿಗಳು ಇನ್ನೂ ಇದಾವೆ ಈ ದೇಶದಲ್ಲಿ. ಅವ್ರು ಯಾರು ಅಂತ ನಿಮ್ಗೇನೆ ಗೊತ್ತಿದೆ. ರಾಜಕೀಯ ಭಾಷಣ ಮಾಡಬಾರದು ಅಂತ ವ್ಯಕ್ತಿಗಳ ಜೊತೆ ನೀವು ದೂರ ಇರಬೇಕು. ನಮ್ಗೆ ಕರ್ನಾಟಕದಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಗೆ ರಂಜಾನ್ ಒಂದೇ, ದೀಪಾವಳಿನೂ ಒಂದೇ, ಗಣೇಶ ಹಬ್ಬನೂ ಒಂದೇ, ಅದೇ ತರ ದಸರಾನು ಒಂದೇ, ಕ್ರಿಸ್ಮಸ್ ಒಂದೇ. ಬಾಬಣ್ಣ ಹೇಳ್ದಂಗೆ ಅಮ್ಮರ್ ಅಕ್ಬರ್ ಆಂಟೋನಿ. ಈ ಧ್ಯೇಯವನ್ನ ನಾವೆಲ್ಲ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಬ್ಬಾಳ ಕ್ಷೇತ್ರಕ್ಕೆ 300 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ನಾನೇ ಹುಡುಕ್ತಾ ಇದ್ದೀನಿ ಇಲ್ಲೆಲ್ಲವೇ ಕೆಲಸಗಳು ಅಂತ. ಸ್ವಲ್ಪ ಲೇಟ್ ತಡ ಆಗಿ ಆದ್ರೂ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವುದೇ ಕುಂದು ಕೊರತೆಗಳಿರಬಾರ್ದು. ಹೆಬ್ಬಾಳ ಕ್ಷೇತ್ರದಲ್ಲಿ ಒಂದು ಸಣ್ಣ ರಸ್ತೆ ಆಗ್ಲಿ, ಕುಡಿಯೋ ನೀರಿನ ಸಮಸ್ಯೆ ಆಗ್ಲಿ, ಚರಂಡಿ ವ್ಯವಸ್ಥೆ ಆಗ್ಲಿ, ಹಾಸ್ಪಿಟಲ್ ಸಮಸ್ಯೆ ಆಗ್ಲಿ, ಕಚೇರಿಗಳ ಸಮಸ್ಯೆ ಆಗ್ಲಿ ಯಾವುದು ಇರಬಾರ್ದು. ದುಡ್ಡು ಖರ್ಚು ಮಾಡ್ಲಿಕ್ಕೆ ಹುಡುಕ್ಬೇಕು, ಇಲ್ಲ ಎಲ್ಲೆಲ್ಲಿ ಮಾಡ್ಬೇಕು ಎಕ್ಸ್ಟ್ರಾ ಅಂತ. ಈಗಾಗಲೇ ಬಹಳಷ್ಟು ಕೆಲಸಗಳನ್ನ ಮಾಡಿದೀವಿ. ಇನ್ನೂ ಮುಂದಕ್ಕೆ ಮಾಡುವಂತ ಕೆಲಸಗಳು ಯಾವ್ದಾದ್ರು ಇದ್ರೆ ಒಂದನ್ನು ಸಹ ಕೆಲಸಗಳನ್ನ ಬಿಡುವಂತಹ ಪ್ರಶ್ನೆ. ಇದು ನಿಮ್ಮ ಆಶೀರ್ವಾದದಿಂದ ನಾನು ಈ ಕ್ಷೇತ್ರಕ್ಕೆ ಸತತವಾಗಿ ಶಾಸಕನಾಗಿ ಬರ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ನೀವು ನನ್ನ ಮೇಲೆ ಇಟ್ಟಂತ ವಿಶ್ವಾಸ, ನೀವು ನನ್ನ ಮೇಲೆ ಇಟ್ಟಂತ ಋಣ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಋಣ ಅನ್ನೋದನ್ನ ಬಹಳಷ್ಟು ಕಡೆ ನಾನು ಈ ಶಬ್ದವನ್ನು ಉಪಯೋಗಿಸ್ತಾ ಇದ್ದೀನಿ. ಯಾಕಂದ್ರೆ ಅದು ಪ್ರಸ್ತುತ ಓಟನ್ನು ಹಾಕೋದ್ರ ಮುಖಾಂತರ, ನನ್ಗೆ MLA ಮಾಡೋದ್ರ ಮುಖಾಂತರ ನಿಮ್ಮ ಋಣ ನನ್ನ ಮೇಲೆ ಇದೆ. ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ಮಾಡಿ ಹೆಬ್ಬಾಳ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಲಿಕ್ಕೆ ನಿಮ್ಮ ಆಶೀರ್ವಾದ ಏನಿದೆ, ನಿಮ್ಮ ಋಣ ಏನಿದೆ, ಆ ಋಣವನ್ನ ತೀರಿಸುವಂತ ಕೆಲಸ ಸ್ವಲ್ಪ ಸ್ವಲ್ಪವಾಗಿ ನಾನು ಮಾಡ್ತೀನಿ. ನಿಮ್ ಜೊತೆ ಇರ್ತೀನಿ. ನಾನು ಯಾವತ್ತೂ MLA ಅಂತಾಗ್ಲಿ, ಮಂತ್ರಿ ಅಂತಾಗ್ಲಿ ಯಾವತ್ತೂ ತಿಳ್ಕೊಂಡಿಲ್ಲ. ನೀವು ನನ್ನ ಹಂಗೆ ತಿಳ್ಕೊಂಡಿರಿ. ನಿಮ್ಮ ಮನೆ ಮಗನಾಗಿ ನಾನು ಯಾವತ್ತೂ ನಿಮ್ಮ ಸೇವೆ ಮಾಡ್ಲಿಕ್ಕೆ ಸಿದ್ಧ ಇರ್ತೀನಿ. ನಿಮ್ಗೆ ಯಾವುದೇ ಸಮಸ್ಯೆಗಳು, ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಇದ್ದಂತ ನೀರಿನ ಸಮಸ್ಯೆ, ಬಹಳಷ್ಟು ನೀರಿನ ಸಮಸ್ಯೆ ಇತ್ತು. ಏನ್ ವಜೆ 90% ಸರಿಯಾಗೈತೆ ನನ್ನ ಪ್ರಕಾರ. ಏನ್ ಬಾಲಾಜಿ, ಅಡಿಷನಲ್ 20 ml ಕೊಡ್ಸಿದೀವಿ, ಬೋರ್ವೆಲ್ಗಳು ಹಾಕ್ತಾನೆ ಇದೀವಿ. ನಾನು MLA ಆದ್ಮೇಲೆ ಸುಮಾರು 150 ಬೋರ್ವೆಲ್ ಹಾಕ್ಬಿಟ್ಟೆ. ಇನ್ನೂ ಎಷ್ಟು ಬೋರ್ವೆಲ್ಗಳು ಹಾಕೋಕು ಅಂತಂದಿಲ್ಲ. ಹಂಗಂತ ರಸ್ತೆ ಬೋರ್ವೆಲ್ ಹಾಕಕ್ಕಾಗಲ್ಲ.
ಎಲ್ಲಿ ನೀರಿನ ಸಮಸ್ಯೆ ಇದೆ ನಿಮ್ ಸಮಸ್ಯೆ ಪರಿಹಾರ ಮಾಡಿದ್ವಿ, ರಸ್ತೆಗಳು ಉನ್ನತೀಕರಣ ಮಾಡಿದ್ವಿ, UGD ಸುಮಾರು 35-40 ವರ್ಷಗಳು ಆಗಿತ್ತು. ಕೆಲವು ಜಾಗಗಳಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ ಬ್ಲಾಕೇಜ್ ಆಗೋದು, ನೀರು ಹೊರಗಡೆ ಬರೋದು, ಮಳೆ ಬಂದಾಗ ರೋಡಲ್ಲಿ ಹರಿಯೋದು, ಆ ಎಲ್ಲ ಸಮಸ್ಯೆಗಳು 99% ಮುಗಿದೋಗಿದೆ. ಇನ್ನೂ ಏನಾದ್ರೂ ಕೆಲಸ ಇದೆ. ಎಲ್ಲ ಬಹಳ ಜನ ಲೀಡರ್ಸ್ ಇದೀವಿ. ನಮ್ಮ ಅಲ್ಲಿಂದ ಆನಂದ ಹಣ್ಣಿಂದ ಹಿಡಿದು, ಗೋವಿಂದ ಹಣ್ಣಿಂದ ಹಿಡಿದು, ನಮ್ಮ ವಾಜಿದ್ ಮತ್ತೆ ಎಕ್ಸ್ ಕಾರ್ಪೊರೇಟರ್ಸ್ ಯಾರಾದ್ರೆ 3 ಜನ ಇದ್ದೀರಿ. ಇನ್ನೂ ಲೀಡರ್ಸ್ ಎಲ್ಲ ಇದ್ದೀರಿ. ಶಿವಣ್ಣವ್ರು ವಾರ್ಡ್ ಬಾವಿ ಕಾರ್ಪೊರೇಟರ್ಸ್ ಎಲ್ಲ ಬಹಳ ಇದ್ದಾರೆ. 8 ಕಾರ್ಪೊರೇಟರ್ ನಾನು ಹೆಸರು ಹೇಳ್ಬೇಕು. ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಿಂದ 8 ವಾರ್ಡ್ ಹೆಬ್ಬಾಳದಲ್ಲಿದ್ದ 8 ನಾನು ಇಂಥ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವು ನಿಮ್ ಕೆಲಸಗಳು ಯಾವುದು ಬ್ಯಾಲೆನ್ಸ್ ಅಂತ. ನಾನು ಇಲ್ದಾಗ್ಯೂ ಸಹ ನನ್ನ ಆಬ್ಸೆನ್ಸ್ ಅಲ್ಲಿ ಪ್ರತಿ ನನ್ನ ವಾರ್ಡ್ ಅಲ್ಲಿ ಶಿವಣ್ಣವ್ರಾಗ್ಬೋದು, ವಾಜಿದ್ ಆಗ್ಬೋದು, ಮುಜಮಿಲ್ ಆಗ್ಬೋದು, ಬಾಲಾಜಿ ಅವರಾಗ್ಬೋದು, ಗೋವಿಂದ ಹಣ್ಣು, ಆನಂದ್ ಹಣ್ಣು, ನಮ್ಮ ನಾಗೇಶು, ಬಾಬಾ ಹಣ್ಣು, ಅಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರು ರವಿಚಂದ್ರ, ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ಇಲ್ಲಿ ಮುರಳಿಯವರು, ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ಮೋನಿ ಯಾದವ್, ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ವಸಂತ, ನಮ್ಮಲ್ಲಿ ಈ ವಾರ್ಡ್ ಅಧ್ಯಕ್ಷರು ತಿಮ್ಮಯ್ಯಪ್ಪನು. ಆವಾಗಿಂದ ಹೇಳ್ತಾನೆ ಇದ್ದೀನಿ, ಮೇಲ್ ಬಂತ ಮೇಲೇನೆ ಬರ್ತಾ ಇಲ್ಲ. ಗ್ರೌಂಡಲ್ಲಿ ಕೆಲಸ ಮಾಡಿ ಅಭ್ಯಾಸ ಒಳ್ಳೇದಾಯ್ತು. ದೇವರು ಗಾಡ್ ಬ್ಲೆಸ್. ಆದ್ರಿಂದ ಇವ್ರೆಲ್ರೂ ನನ್ನ ಆಬ್ಸೆನ್ಸ್ ಅಲ್ಲಿ ಎಲ್ಲ ವೇದಿಕೆ ಮೇಲೆ ಇರುವಂತವ್ರು, ಕೆಳಗಡೆ ಇರುವಂತವ್ರು, ನಾಯಕರು, ನೀವು ಪ್ರತಿಯೊಂದು ಮನೆಗಳಿಗೂ ರಸ್ತೆಗಳಿಗೂ ಹೋಗ್ಬೇಕಾಗ್ತದೆ. ಸಾರ್ವಜನಿಕರ ಸಮಸ್ಯೆ ಏನೇ ಇದ್ರೂ ನನ್ನ ಗಮನಕ್ಕೆ ತಗೋಬಹುದು, ಅದನ್ನು ಪರಿಹಾರ ಮಾಡುವಂತ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಸುಳ್ಳು. ಬಿಜೆಪಿಯವರು ದುಡ್ಡಿಲ್ಲ ಅಂತಿದ್ರೆ 300 ಕೋಟಿ ನಮ್ದು ಹೆಂಗ್ ಬಂದು ಅಕೌಂಟ್ ಅಲ್ಲಿ ಇರೋದು? ಹೆಬ್ಬಾಳ ಕ್ಷೇತ್ರದ ಡೆವಲಪ್ಮೆಂಟ್ ಹೆಂಗ್ ಬಂದಿರೋ ದುಡ್ಡು? ಬರೀ ನನ್ನ ಒಂದು ಕ್ಷೇತ್ರಕ್ಕೆ 300 ಕೋಟಿ ಅಂದ್ರೆ ಲೆಕ್ಕ ಹಾಕೋಬೇಕು. ಸುಮಾರು 200 ಕ್ಷೇತ್ರಕ್ಕೆ 50,000-60,000 ಕೋಟಿ ರೂಪಾಯಿಗಳ ಹಣ ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಇವತ್ತು ಇಟ್ಟಿದ್ದೀವಿ. ಇದೆಲ್ಲ ನೀವು ಕೊಟ್ಟಂತ ಆಶೀರ್ವಾದ. ನಿಮ್ಮ ಆಶೀರ್ವಾದದಿಂದ 136 ಜನ ಇದ್ರೆ 139 ಆಗೋದು. ಬೈ ಎಲೆಕ್ಷನ್ಸ್ ಎಲ್ಲ ಹೈಯೆಸ್ಟ್ ಲೀಡಿಂಗ್. 2 ಜನ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ದು. ಕುಮಾರಸ್ವಾಮಿ ಅವ್ರ ಮಗನ್ನ ರಾಮನಗರದಲ್ಲಿ ಸೋಲಿಸಿದ್ರೆ, ಬಸವರಾಜ ಬೊಮ್ಮಾಯಿನವ್ರ ಮಗನ್ನ ಹಾವೇರಿಯಲ್ಲಿ ಸೋಲಿಸಿದ್ವಿ ಶಿಗ್ಗಾವಲ್ಲಿ. ಇನ್ನೊಂದು ಅನ್ನಪೂರ್ಣಮ್ಮ ಆಯಮ್ಮನನ್ನು ಬಳ್ಳಾರಿಯಲ್ಲಿ ಗೆದ್ದರು. ಈ 3 ಬೈ ಎಲೆಕ್ಷನ್ಸ್ ಅಲ್ಲಿ ಗೆದ್ದು 139 ಜನ ಬಹುಮತ ಇವತ್ತು ಕಾಂಗ್ರೆಸ್ ಶಾಸಕರು ಈ ರಾಜ್ಯದಲ್ಲಿ ಇದ್ದೀವಿ. ನಿಮ್ಮ ಸೇವೆ ಮಾಡೋದೇ ನಮ್ಮ ಉದ್ದೇಶ. ಯಾವುದೇ ವ್ಯಕ್ತಿಗೆ ಏನು ಸಮಸ್ಯೆ ಆಗ್ತಿದ್ದಂಗೆ ನೋಡ್ಕೊಳೋದು ನಮ್ಮ ಸರ್ಕಾರದ ಜವಾಬ್ದಾರಿ. ನಾನು ಹೆಬ್ಬಾಳ ಕ್ಷೇತ್ರದ ಶಾಸಕನಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಲಿಕ್ಕೆ ನನ್ನ ಸಮೇತ ಯಾರ್ಯಾರು ಇದ್ದೀರಿ ನಮ್ಮ ಲೀಡರ್ಸ್ ನಾವೆಲ್ಲ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಹಾಕಿಕೊಟ್ಟ ಆದ್ಯತೆ ಈ ರಾಜ್ಯದ ಉದ್ಧಾರ ಆಗ್ಬೇಕು, ಬಡವರ ಉದ್ಧಾರ ಆಗ್ಬೇಕು, ಹೆಣ್ಮಕ್ಳ ಉದ್ಧಾರ ಆಗ್ಬೇಕು, ಕಾರ್ಮಿಕರ ಉದ್ಧಾರ ಆಗ್ಬೇಕು, ರೈತರ ಉದ್ಧಾರ ಆಗ್ಬೇಕು ಅಂತ ಏನಾದ್ರು ಒಂದು ಹಾದಿಯನ್ನ ನಾವು ಹಾಕೊಟ್ಟಿದ್ರು ಅವ್ರು ನಮ್ಗೆಲ್ಲ. ಆ ಹಾದಿಯಲ್ಲೇ ಕಾಂಗ್ರೆಸ್ ಸರ್ಕಾರ ನಡೀತಿದೆ. ಆ ಹಾದಿಯಲ್ಲೇ ನಾನು MLA ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ನನ್ನ ಮೇಲೆ, ನಮ್ಮೆಲ್ಲ ಲೀಡರ್ಸ್ ಮೇಲೆ, ನಮ್ಮ ಪಕ್ಷದ ಮೇಲೆ ಇರ್ಲಿ. ಇಡೀ ಹೆಬ್ಬಾಳ ಕ್ಷೇತ್ರವನ್ನ ಇನ್ನು ಮ್ಯಾಕ್ಸಿಮಮ್ ಎಷ್ಟು ಇನ್ನು ನಾವು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಆ ಕೆಲಸಗಳನ್ನ ಮಾಡೋಣ. ಈಗ ಹೆಬ್ಬಾಳ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇಲ್ಲ. ಎಲ್ಲಾ ಕಡೆ ಹಾಸ್ಪಿಟಲ್ಸ್, ಎಲ್ಲಾ ಕಡೆ ಸ್ಕೂಲ್ಸ್, ಡಿಗ್ರಿ ಕಾಲೇಜು, PU ಕಾಲೇಜು, ಎಲ್ಲಾ ಕಾಲೇಜಸ್ ಆಗಿದೆ, ಹಾಸ್ಪಿಟಲ್ಸ್ ಆಗಿದೆ. ಇನ್ನೊಂದು ವಿಶೇಷವಾದ ವಿಚಾರ, 200 ಕೋಟಿ ರೂಪಾಯಿ ಬಾಲಾಜಿ, 200 ಕೋಟಿ ರೂಪಾಯಿ ಹೆಬ್ಬಾಳ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ. ಇನ್ನು 1.5-2 ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡ್ತಾ ಇದೀವಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಬ್ಬಾಳ ಕ್ಷೇತ್ರ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 200 ಕೋಟಿ. ನಾವೆಲ್ಲ ಮತ್ತೆ ಬೋರಿಂಗ್ ಹಾಸ್ಪಿಟ್ಲು, ಈ ಕಡೆ ವೈದ್ಯ ಕಿದ್ಬಾಯಿ, KC ಜನರಲ್ ಎಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ಕ್ಷೇತ್ರದಲ್ಲೇ ನಿಮ್ಗೋಸ್ಕರ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಪಿಟಲ್ ಕಟ್ತಾ ಇದೀವಿ. ಮತ್ತೆ ಬಾಲಾಜಿ ಹೇಳ್ತದೆ 22,000 LED ಲೈಟ್ಸ್ ಬಂದವು. ಬಾಜಿ ಸ್ಪೆಷಲ್ ಗ್ರಾಂಟ್ ಅಲ್ಲಿ 22,000 LED ಲೈಟ್ಸ್. ಈ ಓಲ್ಡ್ ಸಿಸ್ಟಮ್ ಎಲ್ಲ ಇರ್ತದಲ್ಲ, ಈ ಎಲ್ಲ ಲೈಟ್ಸ್ ಗಳು ತೆಗೆಸಾಕಿ 22,000
LED ಲೈಟ್ಸ್ ಆಗ್ತಾ ಇದೀವಿ. ಅದ್ರ ಜೊತೆಲಿ ಏನೇ ಅಭಿವೃದ್ಧಿ ಕೆಲಸ ದುಡ್ಡು ಫಂಡ್ ರೆಡಿ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಲಿ ಎಲ್ಲಪ್ಪ ಇದೆಯಾ, ದುಡ್ಡು ಇದೆ ತಾನೆ, ಬಾಯಿ ನಿಂತ್ಕೋ, ಎಲ್ಲ ಅಕೌಂಟ್ ಅಲ್ಲಿ ದುಡ್ಡು ಬಂದ್ಬಿಟ್ಟೈತೆ, ಏನ್ ಸಮಸ್ಯೆ ಇಲ್ಲ. ಯಾವುದೇ ಕೆಲಸಗಳು ಮಾಡ್ಲಿಕ್ಕೆ ನಾವೆಲ್ಲರೂ ಇಲ್ಲಿ ಸಿದ್ಧ ಇರ್ತೀವಿ ಅಂತ ಹೇಳಿ ಈ ಒಂದು ಸಾರ್ಥಕವಾದ ಕಾರ್ಯಕ್ರಮ, ಅಷ್ಟು ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಅದನ್ನ ಇವತ್ತು ಲೋಕಾರ್ಪಣೆ ಗೊಳಿಸ್ತಾ ಇರೋದಂಥದ್ದು ನಮಗೆಲ್ರಿಗೂ ಬಹಳ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನಿಮ್ಮ ಶಾಸಕನಾಗಿ ನನಗೂ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪುತ್ಥಳಿಯನ್ನ ಅನಾವರಣ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನನ್ನ ಕ್ಷೇತ್ರದ ಎಲ್ಲ ನಾಯಕರುಗಳಿಗೆ ಮತ್ತು BPMPಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಮತ್ತೆ ನಮ್ಮ ಇಂಜಿನಿಯರಿಂಗ್ ಅಧಿಕಾರಿಗಳಿಗೆ, ರೆವಿನ್ಯೂ ಅಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಆದ್ರೆ ಇವತ್ತು ನಮ್ಮ ಸಾಹೇಬರ ಅಮೃತಾಸ್ತಿಯಿಂದ ನಮ್ಮ ಮಹಾರಾಜ ಅವರ ಪುತ್ರನ ಅನಾವರಣ ಆಯಿತು. ಸಾಹೇಬರಿಗೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಗೋವಿಂದರಾಜ್ ಸಾಹೇಬ್ ಹೇಳಿದಂಗೆ ಅಂದಿನ ಕಾಲದ ಮುಖ್ಯಮಂತ್ರಿ ಆದಂತ ಆರ್ ಗುಂಡೂರಾವ್ ಈ ಭಾಗಕ್ಕೆ ದಸರಾ ಕಾರ್ಯಕ್ರಮಕ್ಕೆ ಬಂದಾಗ ಮುಂಡಡಿ ಪಾಳ್ಯನ JC ನಗರ್ ಮಾಡ್ಬೇಕಂತ ಅವತ್ತು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮುಂದಿನ ಭಾಗದಲ್ಲಿ ಇವತ್ತು ನಮ್ಮ ಶಾಸಕರು ನಮ್ಮ ಮಹಾರಾಜ ಅವರ ಪುತ್ಥಳಿಯನ್ನು ಇವತ್ತು ಆವರಣ ಮಾಡಿದ್ದಾರೆ. ಒಂದು ನೀವು ಗಮನಿಸಬೇಕು, ಅಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು, ಇಂದಿನ ಶಾಸಕರು ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು ಬೈರತಿ ಸುರೇಶ್. ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಎಲ್ಲಾ ವರ್ಗದ ಜನರ ಜೊತೆ ಇರ್ತಕ್ಕಂಥ ಒಂದು ಸಂದೇಶ. ಬೇರೆ ಪಕ್ಷದವರು ಭಾವನಾತ್ಮಕನ ಎಲ್ಲ ರಾಜಕಾರಣ ಮಾಡ್ತಾರೆ, ಆದ್ರೆ ನಾವು ನಮ್ಮ ಪಕ್ಷದವರು ಮಾನವೀಯತೆಯಿಂದ ರಾಜಕಾರಣ ಮಾಡ್ತೀವಿ. ಸನ್ಮಾನ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಬರಬೇಕು. ನಗರ ಪಾಲಿಕೆಯ सदस्य सन्मान्य श्री शिवप्पा गौड़ वेदिके ಮೇಲೆ ಬರಬೇಕು। देखिए यहाँ पर हेब्बाल कॉन्स्टिट्यूंसी का एक जो मेन रोड जिसे कहते हैं, जिसे मुंड्रेड्डी पाल्या फेमस एक नाम है, इसका नाम JC नगर रोड जय चामराज नगरा वोडियर के नाम से रखा गया था तब के मुख्यमंत्री आर गुंडूराव ने। तो उस हिसाब से यहाँ पर उस टाइम से मुंड्रेड्डी पाल्या JC नगर मेन रोड कर का एक नाम हेब्बाल में बहुत फेमस है। यहाँ पर एक मैसूर दसरा छोड़कर बेंगलुरु का एक बहुत बड़ा दसरा हेब्बाल में होता है, वो JC नगर में होता है। तो इस हिसाब से यहाँ पर JC नगर का यानी कि जय चामराज नगर हमारे जो वोडियर साहब हैं उनकी एक मूर्ति का आज इनाग्रेशन हुआ है। हमारे मिनिस्टर बैरती सुरेश साहब ने आकर इसका उद्घाटन किए हैं। बहुत खुशी की बात है। हमें इस खुशी की बात यह है कि जब के मुख्यमंत्री कांग्रेस के थे, आज के मिनिस्टर और मुख्यमंत्री भी कांग्रेस के हैं, तो इसका मैसेज ये जाता है कि कांग्रेस ही एक ऐसी पार्टी है जो सब तबका के लोगों का काम करता है। तो क्या डेवलपमेंट की बात हुई है, मिनिस्टर साहब ने कहा कि फंड रिलीज हुआ है, फंड है और डेवलपमेंट के काम हो रहे हैं JC नगर और हेब्बाल क्षेत्र में। देखिए मैं भी कहा कि तब कर्नाटका से पहले मैसूर स्टेट था, तब महाराजा थे जय चामराज वोडियर, उन्होंने बहुत सा मैसूर को डेवलप किया है। तो उस हिसाब से आज के मुख्यमंत्री सिद्धरामैया के दौर में खासकर हेब्बाल में बैरती सुरेश साहब की क़ियादत में बहुत सा फंड यानी कि तकरीबन 300 करोड़ का फंड लाकर पूरे हेब्बाल में हर गली हर कूचा जो भी अगर काम है उस काम करने की हम कोशिश कर रहे हैं। ऐसा नहीं कि कोई काम रुक गया है, अगर काम भी अगर कोई बाकी है तो MLA ने खुद कहा कि मेरे पास आओ, मैं उसको काम को तकमील करूँगा। अगले दिनों में कोई रोड ऐसा नहीं रहेगा जहाँ पे काम नहीं हुआ है। तो इस तरह डेवलपमेंट हो रहा है, बहुत सा डेवलपमेंट हो रहा है। खाली अभी लोगों का डेवलपमेंट हो रहा है 5 गारंटी के हिसाब से। अभी ई खाता ई मेला, इसका भी एक मेला कर रहे हैं, घर घर जाके एक खाता देने का, यानी कि हमारी 6वीं गारंटी हम कह सकते हैं कि आपकी प्रॉपर्टी महफूज हो, वो काम कांग्रेस गवर्नमेंट कर रही है, ये भी हम कर रहे हैं। चलो